ಹೆಲೋ ಮೈ ಫ್ಯಾಮಿಲಿ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನಂತೂ ಮನೇಲಿದ್ದೆ ತುಂಬ ಸೋಂಬೇರಿ ಗುರು. 12 ಗಂಟೆಗೆ ಎದ್ಬಿಟ್ಟೆ. ನನ್ನ ತಂಗಿ ಸ್ನಾನ ಮಾಡಿ ಮಲಗಿದ್ಲು. ನಾನು ಸ್ನಾನಕ್ಕೆ ಹೋಗೋಣ ಅಂತ ಹೊರಟೆ. ನಾನು ಸ್ನಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ನನ್ನ ತಂಗಿ ಆಲ್ರೆಡಿ ರೆಡಿ ಆಗ್ತಾ ಇದ್ಲು. ಫೈನಲಿ ನಾನು ರೆಡಿ ಆಗಿಬಿಟ್ಟೆ. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ವಿ. ನನ್ನ ತಮ್ಮ ಬಂದು ವೆಯ್ಟ್ ಮಾಡ್ತಿದ್ದೆ. ಫೈನಲಿ ನನ್ನ ತಮ್ಮನ ಜೊತೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಮೂವರು ಹೊರಟ್ವಿ ಗುರು. ದೇವಸ್ಥಾನದ ಹತ್ರ ಹೋದ್ವಿ. ನಮ್ಮ ಅಪ್ಪನ ದರ್ಶನ ಕೂಡ ಆಯಿತು. ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡ್ವಿ. ಪ್ರಸಾದ ಕೊಟ್ಟರು ಗುರು. ನನ್ನ ತಂಗಿ ಮತ್ತು ನಾನು ಇಬ್ಬರು ಪ್ರಸಾದನ ತಗೊಂಡ್ವಿ. ಫೈನಲಿ ನಮ್ಮ ಬಿಟ್ಟು ನನ್ನ ತಮ್ಮ ಹೊರಟ. ಮತ್ತು ಅಂಗಡಿ ಹತ್ರ ಹೋಗಿ ತಿಂಡಿ ತಿನಿಸುಗಳು ತಗೊಂಡು ಟೆರೇಸ್ ಮೇಲೆ ಹೋದ್ವಿ. ನಾನು ನಮ್ಮ ಅಕ್ಕ ನನ್ನ ತಂಗಿ ಮೂವರು ತಿಂತಾ ಕೂತ್ಕೊಂಡ್ವಿ. ನೋಡು ಗುರು, ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇನ್ನೇನೆಲ್ಲ ಮುಗೀತು, ಮಲ್ಕೊಳ್ಳೋಣ ಅಂತ ಮಲ್ಕೊಂಡೆ ಗುರು. ಅಷ್ಟರಲ್ಲಿ ಇವಳು ಬಂದು ಡಿಸ್ಟರ್ಬ್ ಮಾಡೋಕ್ಕೆ ಶುರು ಮಾಡ್ಕೊಬಿಟ್ಲು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. 3 ಗಂಟೆ ಆಯಿತು, ಊಟ ಮಾಡ್ಕೊಂಡು ಸಂಜೆ ಆಯಿತು, ಮಲ್ಕೊಂಡಿದ್ದು. ನಾನು ಟೀ ತೊಗೊಂಡೆ, ಸ್ನ್ಯಾಕ್ಸ್ ಕೊಟ್ಟರು. ನಮ್ಮ ಹುಡುಗಿ ಬಟ್ಟೆ ವಾಶಿಗೆ ನೀರು ಕೊಡ್ತೀವಿ ಅಂದರೆ ಅದಕ್ಕೆ ಟೆರೇಸ್ ಮೇಲೆ ಹೋಗಿ ಬಕೆಟುಗಳ ಇಟ್ಕೊಂಡು ಬಟ್ಟೆ ನೆನಾಕಿ ಕೂತ್ಕೊಂಡು. ಅಷ್ಟರಲ್ಲಿ ನನ್ನ ತಂಗಿಯಿಂದ ಒಂದು ಕಾಲ್ ಬಂತು, ಬರ್ಡೇ ಪಾರ್ಟಿಗೆ ಬನ್ನಿ ಅಂತ. ಫೈನಲಿ ಬಟ್ಟೆ ಎಲ್ಲ ಹೋಗೋದು ಬಂದು ರೆಡಿ ಆಗಿಬಿಟ್ಟು ಮೂವರು ಓಲೋ ತಗೊಂಡು ಹೊರಟ್ವಿ ಗುರು. ಫೈನಲಿ ರೀಚ್ ಆದ್ವಿ ಗುರು ನಮ್ಮ ಪುಟ್ಟು ಕಂದಮ್ಮನ ಬರ್ತಡೇ ಎಲ್ಲ ಮುಗಿಸ್ಕೊಂಡ್ವಿ. ನಮ್ಮ ಪುಟ್ಟು ಕಂದಮ್ಮಗೆ ಕೇಕ್ ಇಡಬೇಕು ಅಂದರೆ ಪಪ್ಪಿ ಕೊಡೆ ಇದೆ, ಎಷ್ಟು ಸ್ವೀಟಾಗಿ ಕೊಟ್ಲು. ಫೈನಲಿ ಎಲ್ಲ ಮುಗಿಸ್ಕೊಂಡು ರೆಸ್ಟೋರೆಂಟ್ಗೆ ತಿನ್ನೋಣ ಅಂತ ಹೋದ್ವಿ. ಬರ್ತ್ಡೇ ಪಾರ್ಟಿ ಆಯಿತು, ತಿಂದಿದ್ದು ಆಯಿತು. ಇನ್ನೇನು ಮನೆ ಕಡೆ ಹೊರಡೋ ಸಮಯ. ಹೊರಟ್ವಿ. ಮನೆಗೆ ಬಂದು ನಮ್ಮ ಪುಟಾಣಿ ಜೊತೆ ಮತ್ತೆ ಆಟ ಆಡ್ತಾ ಕೂತ್ಕೊಂಡ್ವಿ. ಅವಳ ಜೊತೆ ಆಟ ಆಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಗುರು. ಮಲ್ಗೋ ಟೈಮ್ ಆಯಿತು. ಬಾಯ್ ಡಾರ್ಲಿಂಗ್ಸ್, ಲವ್ ಯು ಆಲ್. खत्म, बाय बाय, टाटा.